ಅಲ್ಲಾಕಾಯ್ತು ಪರಿಸರದ ಜನರ ಒತ್ತಡದಿಂದ ಈ ರೀತಿ ಕನ್ಸ್ಟ್ರಕ್ಷನ್ ಅಷ್ಟಿಷ್ಟುದ ಬಿಲ್ಡಿಂಗ್ಸ್ ಕಟ್ಬಿಟ್ಟು ಜನಗಳನ್ನ ಅದ್ರಲ್ಲಿ ಇಟ್ಬಿಟ್ರೆ ಅದು ಭೂಮಿಯ ಒತ್ತಡ ಜಾಸ್ತಿಯಾಗಿ ಭೂಮಿ ಕುಸಿದ್ ಬೀಳೋದಂತೂ ಗ್ಯಾರಂಟಿ. ಏನೋ ಜನಸಂಖ್ಯೆನ ಲಿಮಿಟ್ ಮಾಡ್ಕೊಂಡು ಇನ್ನೂ ಒಂದಷ್ಟು ವರ್ಷ ಬದುಕಿರ್ಬೋದ ಅಂತಂತ ಒಂದು ಸುಯೋಗನ ಇದ್ ಮಾಡ್ಕೊಳ್ದೇನೆ ನಾವ್ ಈ ರೀತಿ ಮಾಡ್ಬಿಟ್ರೆ ಒಂದೇ ಸತಿ ಎಲ್ರು ಶಿವನ್ ಪದ ಸೇರ್ಕೊಬೇಕಾಗುತ್ತೆ. ಇಲ್ಲಿ ನನ್ನೊಂದು ಪ್ರಶ್ನೆ ಇದೆ ಅವ್ರಿಗೆ, ಜನಸಂಖ್ಯಾ ಸ್ಫೋಟ ಅನ್ನೋದನ್ನ ಯಾವುದಕ್ಕೆ ಅವರು ಡಿಫೈನ್ ಮಾಡ್ತಾ ಇದ್ದಾರೆ, ಯಾವ ಎಕ್ಸ್ಟೆಂಟ್ ಗೆ ಅವರು ಇದನ್ನ, ಅದು ಯಾಕಂದ್ರೆ ಏರ್ ಇರಕ್ಕಾಗಲ್ಲ ಅಲ್ಲ, ಅದನ್ನ ಯಾವ್ದಕ್ಕೆ ಅವ್ರು ಇದು ಮಾಡಿ ಯಾವ ಮಟ್ಟದಲ್ಲಿ ಸ್ಫೋಟ ಹೇಳ್ತಾ ಇದೀನಿ ಅಂದ್ರೆ ಜನಸಂಖ್ಯಾ ಸ್ಫೋಟ ಅಂದ್ರೆ ಸ್ಫೋಟ ಅಂದ್ರೆ ಸಿಡಿಯೋದು. ನಮ್ಗೆ ಗೊತ್ತು ನ್ಯೂಕ್ಲಿಯರ್ ಬಾಂಬ್ ಏನು ಅಂದ್ರೆ, ಆ ನ್ಯೂಕ್ಲಿಯರ್ ಬಾಂಬ್ ಏನಿಗೆ ಪವರ್ಫುಲ್ ಅಂದ್ರೆ ಅದು ಒಂದು ಅಣು ಏನಿದೆ ಆ ಅಣುವಿಂದ 2 ಅಣು ಆಗುತ್ತೆ. ಆ 2 ಅಣು ತಿರ್ಗಾ ಅದರಿಂದ 2 ಅಣು ಕ್ರಿಯೇಟ್ ಮಾಡುತ್ತೆ. ಅದ್ರ ಕ್ರಿಯೇಟಿವಿಟಿ ಎಕ್ಸೆಸ್ ಆಗುತ್ತೆ. ಅಂದ್ರೆ ನೀವ್ ಹಾಕೋದು ಒಂದೇ ಒಂದು ಬಾಂಬು, ಒಂದು ಅಣುವಿಂದ 1000 ಅಣು ಆಗೋಷ್ಟು ಪವರ್ ಇರುತ್ತೆ. ಆತರ ನಾನ್ ಹೇಳ್ತಾ ಇರೋದು ಆ 1000 ಅಣು ಅದು ನ್ಯೂಕ್ಲಿಯರ್ ಅಲ್ಲಾದಂಗೆ ಇಲ್ಲ, ಅದೇ ರೀತಿ ಇಲ್ಲಿ ತೊಂದರೆ ಆಗುತ್ತೆ ಅಲ್ಲ. ಈಗ ನಮ್ಮ ರಾಜಕೀಯ ವ್ಯವಸ್ಥೆನಲ್ಲಿ, ನಮ್ಮ ಈ ಒಂದು ಆರ್ಥಿಕ ವ್ಯವಸ್ಥೆನಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಕ್ ಆಗದೆ ಇರೋದ್ರಿಂದ ಜನಸಂಖ್ಯಾ ಸ್ಫೋಟದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ಹೊರತು ನಿಜವಾದ ಸಮಸ್ಯೆಗಳನ್ನ ಪರಿಹರಿಸ್ತಾ ಇದ್ದಾರ ನಮ್ಮ ರಾಜಕೀಯ ನಾಯಕರಾಗ್ಲಿ. ಮತ್ತೆ ಇನ್ನೊಂದು, ರಷ್ಯಾದಲ್ಲಿ ನೀವು ತಗೊಂಡ್ರೆ, ರಷ್ಯಾದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು ಅಂತ ಹೇಳಿ ಯಾರು ಹೆಚ್ಚು ಮಕ್ಕಳನ್ನ ಪಡಿತಾ ಇದ್ರು ಅಂತ ತಾಯಂದರಿಗೆ ಗೌರವ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರು. ಗೌರವ ಪ್ರಶಸ್ತಿಗಳನ್ನ ಕೊಟ್ಟು ಅವ್ರನ್ನ ಗೌರವಿಸ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಸಂಪನ್ಮೂಲಗಳು ಹೆಚ್ಚಾದಷ್ಟು ದೇಶದ ಪ್ರಗತಿ ಜಾಸ್ತಿ ಅನ್ನೋದು ಅವರ ಒಂದು ಉದ್ದೇಶ ಆಗಿತ್ತು. ಇಲ್ಲಿ ಇರೋರ್ಗೆ ಅನ್ನ ಇಲ್ಲ, ಇರೋರ್ಗೆ ಬಟ್ಟೆ ಇಲ್ಲ, ಇರೋರ್ಗೆ ವಸತಿ ಇಲ್ಲ, ಇನ್ನು ಮತ್ತೆ ಬರೋರಿಗೆ ಅವ್ರು ಹೇಳಿದ್ರು ಜನಸಂಖ್ಯೆಯಿಂದನೇ ಇವತ್ತೆಲ್ಲ ಕಡೆ ನಿರುದ್ಯೋಗ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ. ಆದ್ರೆ ಇವತ್ತು ಈ ಸಮಸ್ಯೆ ಖಂಡಿತ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅಮೆರಿಕದಲ್ಲಿ ನೋಡಿ, ಕಳೆದ 7 ತಿಂಗಳಲ್ಲೇ 14 ಲಕ್ಷ ಜನರು ಎಂಪ್ಲಾಯ್ಮೆಂಟ್ ಕಳ್ಕೊಂಡಿದ್ದಾರೆ. ಮತ್ತು ಅಲ್ಲೂ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶಕ್ಕಿಂತ 10 ಪಟ್ಟು ಸಮಸ್ಯೆಗಳು ಅಲ್ಲಿ ನಾವು ಕಾಣ್ತಾ ಇದೀವಿ. ಅಲ್ಲಿ ಜನಸಂಖ್ಯೆ ಕಮ್ಮಿ ಇದೆ. ಹಾಗಾದ್ರೆ ಯಾಕೆ ಅಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದನ್ನ ನಾವು ಕಾಣ್ಬೇಕಾಗುತ್ತೆ. ನಾವು ಬೇರೆ ದೇಶಕ್ಕೆ ಇಂಥದನ್ನ ಯಾವ್ದೋ ಒಂದು ಪ್ಲಸ್ ಪಾಯಿಂಟ್ ತಗೊಂಡು ಮಾಡಕ್ಕಾಗಲ್ಲ. ನಾವು ನಮ್ಮ ದೇಶನ ಮೇಲೆತ್ತೋದಕ್ಕೆ ಏನೇನ್ ಸೌಕರ್ಯ ಮಾಡ್ಕೊಬೇಕು, ಅದಕ್ಕೋಸ್ಕರ ಪಾಯಿಂಟ್ ಆಫ್ ವ್ಯೂ ಅದರಿಂದ ನೋಡ್ಬೇಕು ಅಂತ ಹೇಳ್ತೀನಿ. ಸ್ನೇಹಿತರೆ, ಯುವ ಚಾವಡಿಯಲ್ಲಂತೂ ನೀವು ಒಂದು ಸ್ಫೋಟವನ್ನ ಕಂಡಿದ್ದೀರಿ. ಯಾವ ಸ್ಫೋಟ? ಮಾತಿನ ಸ್ಫೋಟ, ಜನಸಂಖ್ಯಾ ಸ್ಫೋಟದ ವಿಷಯದ ಬಗ್ಗೆ. ಈ ಮಾತಿನ ಸ್ಫೋಟ ನಿಮಗೆ ಒಂದಿಷ್ಟು ವಿಚಾರ ಮಂಥನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಅನ್ಕೊಳ್ತೀವಿ. ನಾವು ಒಂದು ಸ್ಫೋಟವನ್ನ ನಿಮ್ಮಿಂದ ನಿರೀಕ್ಷಿಸ್ತಿದ್ದೀವಿ. ಯಾವ ಸ್ಫೋಟ? ಪತ್ರಗಳ ಸ್ಫೋಟ, ಅಭಿಪ್ರಾಯಗಳ ಸ್ಫೋಟ. ಅಂತ ಒಂದು ಬೆಂಬಲ, ಪತ್ರಗಳ ಬೆಂಬಲ ಅವರಿಂದ ನಮಗೆ ಸಿಗತ್ತೆ ಅಂತ ನಾವು ಹಂಬಲಿಸ್ತಾ, ಅದಕ್ಕಾಗಿ ಬಯಸ್ತಾ ಅವ್ರನ್ನ ಚಪ್ಪಾಳೆಯ ಮೂಲಕ ಬೀಳ್ಕೊಡೋಣ. ಭಾಗವಹಿಸಿದ ಎಲ್ಲರಿಗೂ ಸಪ್ನಾ ಬುಕ್ ಸ್ಟಾಲ್ ಕಾಣಿಕೆಗಳನ್ನ ನೀಡ್ತಿದೆ.